ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ. ವೀಕ್ಷಕರೇ, ಕುಂಭರಾಶಿಯವರ ವರ್ಷ ಭವಿಷ್ಯ 2025 ಹೇಗಿರುತ್ತೆ? ಇದು ಮುಂದುವರೆದಂತಹ ಭಾಗ. ಈಗ ಆಲ್ರೆಡಿ ಜನವರಿಯಿಂದ ಡಿಸೆಂಬರ್ವರೆಗೆ ಕುಂಭರಾಶಿಯವರ ವರ್ಷ ಭವಿಷ್ಯ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಅಪ್ಲೋಡ್ ಆಗಿದೆ. ಯಾರೆಲ್ಲ ನೋಡಿಲ್ಲ ಅವರು ನಮ್ಮ ಚಾನಲ್ಗೆ ವಿಸಿಟ್ ಮಾಡಬಹುದು. ಅದರ ಜೊತೆಗೆ ಮೇಷದಿಂದ ಮೀನರಾಶಿಯವರೆಗೂ ಕೂಡ ವರ್ಷ ಭವಿಷ್ಯ 2025 ಡಾಕ್ಟರ್ ಸುರೇಶ್ ಗುರೂಜಿಯವರು ಬಹಳ ಸಂಕ್ಷಿಪ್ತವಾಗಿ, ಬಹಳ ಸರಳವಾಗಿ ತಿಳಿಸ್ಕೊಟ್ಟಿದ್ದಾರೆ. ಅದಕ್ಕೆ ತಕ್ಕನಾದಂತಹ ಪರಿಹಾರಗಳು ಕೂಡ ಇದೆ. ಯಾರೆಲ್ಲ ನೋಡಿಲ್ಲ ಅವರು ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ ನೋಡಬಹುದು. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಡಾಕ್ಟರ್ ಸುರೇಶ್ ಗುರೂಜಿಯವರನ್ನು ನೇರವಾಗಿ ಭೇಟಿ ಮಾಡಿ ಅಥವಾ ವಾಟ್ಸಪ್ ಮುಖಾಂತರವೂ ಕೂಡ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದು. ನಿಮ್ಮ ಸ್ಕ್ರೀನ್ನ ಕೆಳಭಾಗದಲ್ಲಿ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ. ನೋಡಿ, ಕುಂಭರಾಶಿಯವರ ವರ್ಷ ಭವಿಷ್ಯ 2025 ಬಹಳ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾವ್ಯಾವ ತಿಂಗಳು ಯಾವ ರೀತಿ ಎಚ್ಚರಿಕೆಯಿಂದ ಇರಬೇಕು, ಜನವರಿಯಿಂದ ಡಿಸೆಂಬರ್ ವರೆಗೆ ಹೇಗಿರಬೇಕು ಕುಂಭರಾಶಿಯವರು ಹೊಸ ವರ್ಷದಲ್ಲಿ. ನೋಡಿ, ಕುಂಭರಾಶಿಯವರು ಜಾತಕದಲ್ಲಿ 11ನೇ ರಾಶಿ. ಕುಂಭರಾಶಿಯವರ ಅಧಿಪತಿ ಶನಿ. ಯಾವ ಕೆಲಸನೇ ಆಗಲಿ ಕುಂಭರಾಶಿಯವರು ಬಹಳ ನಂಬಿಕೆ ಇಟ್ಟುಬಿಟ್ಟು ಕುಂಭರಾಶಿಯವರು ಕೆಲಸ ಮಾಡ್ತಾರೆ. ಯಾರ ಮುಂದೆನೂ ಕೂಡ ತಲೆ ಬಗ್ಸೋದಕ್ಕೆ ಅವರು ಇಷ್ಟಪಡಲ್ಲ. ಹಾಗಾಗಿ ಹೇಗಿರುತ್ತೆ ವರ್ಷ ಭವಿಷ್ಯ? ಕುಂಭರಾಶಿಯವರಿಗೆ ಹಣಕಾಸಿನಲ್ಲಿ ಸಾಕಷ್ಟು ಪ್ರಗತಿ ಸಿಗುತ್ತೆ 2025. ನೀವು ನಿರೀಕ್ಷಣೆ ಮಾಡಿರೋದಿಲ್ಲ ಅಷ್ಟರ ಮಟ್ಟಿಗೆ ಬಹಳಷ್ಟು ಒಳ್ಳೆಯದಾಗತ್ತೆ. ನಿಮಗೆ ಸಾಕಷ್ಟು ಲಾಭ ಆಗುತ್ತೆ. ಶೇರ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ಖಂಡಿತ ಲಾಭ ಕಟ್ಟಿಟ್ಟ ಬುತ್ತಿ. ನಿಮ್ಮ ಸಂಬಳ ಹೆಚ್ಚಾಗತ್ತೆ. ದೂರ ಪ್ರಯಾಣ ಮಾಡ್ತೀರಾ, ಅದು ಕೂಡ ಒಳ್ಳೆಯ ರೀತಿ ಪ್ರಯಾಣ. ಆ ಪ್ರಯಾಣದಲ್ಲೂ ಕೂಡ ನಿಮಗೆ ಲಾಭ ಆಗುತ್ತೆ. ಒಳ್ಳೆಯ ಸುದ್ದಿಯನ್ನು ಕೇಳ್ತೀರಾ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಳ ಆಗುತ್ತೆ. ಕುಟುಂಬದಲ್ಲಿ ಸಂತೋಷ, ತಾಳ್ಮೆ, ಶಾಂತಿ ಎಲ್ಲವೂ ಕೂಡ ನೆಲೆಸುತ್ತೆ. ಜನವರಿ ತಿಂಗಳು ಸ್ವಲ್ಪ ಮಟ್ಟಿಗೆ ಹುಷಾರಾಗಿರಿ. ನಿಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡುವಂತಹ ತಿಂಗಳು. ಒಳ್ಳೆಯದಾಗುತ್ತೆ. ನಂಬಿಕೆ ಇಟ್ಟು ಕೆಲಸ ಮಾಡ್ತಾ ಹೋಗಿ. ಹೊಸ ವರ್ಷದಲ್ಲಿ ಹೊಸ ಹೊಸ ವ್ಯಕ್ತಿಗಳ ಭೇಟಿಯಾಗತ್ತೆ. ನಿಮ್ಮ ಭಾವನೆಗಳನ್ನು ಕುಂಭರಾಶಿಯವರು ಯಾವುದೇ ಕಾರಣಕ್ಕೂ ಕೂಡ ಮುಚ್ಚಿಡೋದಕ್ಕೆ ಹೋಗಬೇಡಿ. ನಿಮ್ಮ ಮೇಲಾಧಿಕಾರಿಗಳಿಂದನೂ ಕೂಡ ಒಳ್ಳೆಯ ಸುದ್ದಿಯನ್ನು ಕೇಳ್ತೀರಾ. ಧಾರ್ಮಿಕ ವಿಚಾರಗಳಲ್ಲಿ ಆಸಕ್ತಿ ತೋರಿಸ್ತೀರಾ. ಕೆಲಸದಲ್ಲಿ ಪ್ರಗತಿ, ಆರೋಗ್ಯದಲ್ಲೂ ಕೂಡ ಬಹಳ ಚೆನ್ನಾಗಿದೆ. ಫೆಬ್ರವರಿ ತಿಂಗಳು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಮಟ್ಟಿಗೆ ಏರಿಳಿತಗಳು ಉಂಟಾಗಬಹುದು. ಹುಷಾರಾಗಿರಿ. ಸಣ್ಣ ಪುಟ್ಟ ಗಾಯಗಳಾಗುವಂತಹ ಸಾಧ್ಯತೆಗಳಿದೆ. ಮನೆಯಲ್ಲಿ ವಯಸ್ಸಾದವರ ಬಗ್ಗೆ ಕುಂಭರಾಶಿಯವರು ಕಾಳಜಿಯನ್ನು ವಹಿಸಿ ಆರೋಗ್ಯಕರ ಆಹಾರವನ್ನು ತೆಗೆದುಕೊಳ್ಳಿ. ದೂರ ಪ್ರಯಾಣವನ್ನು ಮಾರ್ಚ್ ತಿಂಗಳು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿ. ಆಧ್ಯಾತ್ಮದಲ್ಲಿ ಆಸಕ್ತಿ ವಹಿಸಿ. ಮಾನಸಿಕ ಒತ್ತಡಗಳು ನಿವಾರಣೆಯಾಗತ್ತೆ. ಮನೆಯಲ್ಲಿ ಸಂತೋಷ, ಸಂಬಂಧ, ಸಂಪತ್ತು ಎಲ್ಲವೂ ಕೂಡ ವೃದ್ಧಿಯಾಗತ್ತೆ. ಕುಂಭರಾಶಿಯವರಿಗೆ ಮಾರ್ಚ್ ತಿಂಗಳು 2025 ತಾಳ್ಮೆಯಿಂದ ಇರಬೇಕು. ನೀವಿಟ್ಟಂತಹ ಗುರಿಯನ್ನು ಮರಿಲೇಬೇಡಿ. ವಿದ್ಯಾರ್ಥಿಗಳಿಗೆ ಏಪ್ರಿಲ್ ತಿಂಗಳು ಬಹಳಷ್ಟು ಚೆನ್ನಾಗಿ ಒಳ್ಳೆಯದಾಗತ್ತೆ. ಓದಿನಲ್ಲಿ ವಿದ್ಯಾರ್ಥಿಗಳು ಬಹಳಷ್ಟು ಆಸಕ್ತಿಯನ್ನು ವಹಿಸಿ ಕಷ್ಟಪಟ್ಟು ಓದಿ ಖಂಡಿತ ಮೇಲು ಬರ್ತೀರಾ. ಹೊಸ ಹೊಸ ಸಂಬಂಧಗಳನ್ನು ಮಾಡೋದಕ್ಕಿಂತ ಮುಂಚೆ ಎಚ್ಚರಿಕೆಯನ್ನು ವಹಿಸಿ ಕುಂಭರಾಶಿಯವರಿಗೆ ಮೇ ತಿಂಗಳು 2025 ಹೇಗಿದೆ? ಹೊಸ ಹೊಸ ಉದ್ಯೋಗಾವಕಾಶಗಳು. ವ್ಯಾಪಾರದಲ್ಲಿ ಕುಂಭರಾಶಿಯವರಿಗೆ ಲಾಭ ಆಗುತ್ತೆ. ಆಭರಣಗಳ ಖರೀದಿ ಮಾಡ್ತೀರಾ. ವ್ಯಾಯಾಮ ಮಾಡಿ. ಆರೋಗ್ಯ ಬಹಳ ಚೆನ್ನಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಮೇ ತಿಂಗಳು ಒಳ್ಳೆಯ ಸಮಯ. ಪ್ರೇಮಿಗಳಿಗೆ ಬಹಳ ಸಂತೋಷದ ತಿಂಗಳು. ಹೊಸ ಪ್ರೇಮ, ಬಹಳಷ್ಟು ಕಲಿಕೆಗೆ ಒಳ್ಳೊಳ್ಳೆ ಅವಕಾಶಗಳಿದೆ. ತುಂಬ ಚೆನ್ನಾಗಿದೆ. ಮೇ ತಿಂಗಳು ಬಹಳ ಚೆನ್ನಾಗಿದೆ. ಕುಂಭರಾಶಿಯವರಿಗೆ ಜೂನ್ ತಿಂಗಳು ಭಿನ್ನಾಭಿಪ್ರಾಯ. ಮನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಉದ್ವಿಗ್ನದ ವಾತಾವರಣ. ವಯಸ್ಸಾದಂಥವರಿಗೆ ಮನೆಯಲ್ಲಿದ್ದರೆ ಸ್ವಲ್ಪ ಮಟ್ಟಿಗೆ ಆರೋಗ್ಯ ಸಮಸ್ಯೆ. ಕೋರ್ಟು ಕಚೇರಿಗೆ ಅಲೆದಾಟ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಹುಷಾರಾಗಿರಿ. ಅದರ ಜೊತೆಗೆ ಆರ್ಥಿಕ ಪರಿಸ್ಥಿತಿ ಬಹಳ ಚೆನ್ನಾಗಿದೆ. ನೀವು ನಿರೀಕ್ಷಣೆ ಮಾಡಿರೋದಿಲ್ಲ, ಬಹಳ ಚೆನ್ನಾಗಿದೆ. ಸಂಗೀತ, ಚಿತ್ರಕಲೆ, ಬರವಣಿಗೆಗಳಲ್ಲಿ ಇದ್ದಂಥವರಿಗೆ ಬಹಳ ಒಳ್ಳೆಯ ಉನ್ನತ ಸ್ಥಾನಗಳಿಗೆ ಹೋಗ್ತೀರಾ. ಮಕ್ಕಳಿಗೆ ಚೆನ್ನಾಗಿದೆ. ಧಾರ್ಮಿಕ ಯಾತ್ರೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಕುಂಭರಾಶಿಯವರು 2025 ಬಹಳ ಒಳ್ಳೆ ತಿಂಗಳು. ನೋಡಿ, ಆಗಸ್ಟ್ ತಿಂಗಳಿದೆಯಲ್ಲ, ಅದು ಬಹಳ ಚೆನ್ನಾಗಿದೆ. ಕುಂಭರಾಶಿಯವರಿಗೆ 2025 ಬಹಳ ಚೆನ್ನಾಗಿರುವಂತಹ ತಿಂಗಳು. ಒಳ್ಳೆಯದಾಗತ್ತೆ. ಹೊಸ ಹೊಸ ಬಿಸ್ನೆಸ್ಗಳನ್ನು ಮಾಡ್ತೀರಾ. ಹೊಸ ವ್ಯವಹಾರಗಳಿಗೆ, ವ್ಯಾಪಾರಕ್ಕೆ ಕೈ ಹಾಕಬೇಕು ಕುಂಭರಾಶಿಯವರು. ಆಗಸ್ಟ್ ತಿಂಗಳು ಮಾಡಿ. ಬಹಳ ಲಕ್ಕಿ ತಿಂಗಳು. ಹೊಸ ಸ್ನೇಹಿತರ ಭೇಟಿ ಮಾಡ್ತೀರಾ. ಸೆಪ್ಟೆಂಬರ್ ತಿಂಗಳು ಹೊಸ ಪ್ರೇಮ, ಹೊಸ ಕನಸು ಚಿಗುರೊಡೆಯುತ್ತೆ. ಉದ್ಯೋಗಿಗಳಿಗೆ ಬಹಳ ಸಂತೋಷದ ತಿಂಗಳು. ವಿಜ್ಞಾನ, ಶಿಕ್ಷಣ, ಆರೋಗ್ಯ, ಪ್ರೇಮ ಎಲ್ಲದರಲ್ಲೂ ಕೂಡ ಒಳ್ಳೆಯದಾಗತ್ತೆ. ಕಷ್ಟಪಟ್ಟರೆ ಅಂದುಕೊಂಡಷ್ಟು ಲಾಭ ಖಂಡಿತವಾಗ್ಲೂ ಕೂಡ ಸಿಗುತ್ತೆ. ಬುದ್ಧಿವಂತರಿಗೆ ಒಳ್ಳೆಯ ಅವಕಾಶಗಳು ಖಂಡಿತ ಇದೆ. ಹಾಗಾಗಿ ಕುಂಭರಾಶಿಯವರಿಗೆ ಹೆಚ್ಚೇನು ಹೇಳೋದು ಬೇಕಾಗೇ ಇಲ್ಲ. ಎಲ್ಲದರಲ್ಲೂ ಕೂಡ ಒಳ್ಳೆಯದಾಗತ್ತೆ. ನೀವು ಇಷ್ಟು ದಿನ
ಏನೇನು ಕಷ್ಟಪಟ್ಟಿದ್ರಿ, ಯಾವುದೆಲ್ಲ ಅಡೆತಡೆಗಳನ್ನು ಎದುರಿಸಿದ್ರಿ. ಒಂದಷ್ಟು ಅಡೆತಡೆಗಳು ಜೀವನದಲ್ಲಿ ಮನುಷ್ಯ ಅಂದಮೇಲೆ ಇದ್ದೇ ಇರುತ್ತೆ. ಹಾಗಾಗಿ ಹುಷಾರಾಗಿ ಜೀವನವನ್ನು ನಡೆಸ್ತಾ ಇದ್ರಿ. ಇನ್ನು ಮುಂದೆ 2025 ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಬಹಳ ಚೆನ್ನಾಗಿದೆ. ಎಲ್ಲ ರಂಗದಲ್ಲೂ ಕೂಡ ಯಶಸ್ಸು ಕುಂಭರಾಶಿಯವರಿಗೆ ಕಟ್ಟಿಟ್ಟ ಬುತ್ತಿ. ಅಂದರೆ ಒಂದಷ್ಟು ಪರಿಹಾರಗಳು, ಒಂದಷ್ಟು ಸಿಂಪಲ್ ಪರಿಹಾರಗಳು, ಬಹಳ ದೊಡ್ಡ ದೊಡ್ಡ ಪರಿಹಾರಗಳನ್ನು ಮಾಡಿ, ಹಾಗೆ ಮಾಡಿ, ಹೀಗೆ ಮಾಡಿ, ಆ ಪೂಜೆ ಮಾಡಿಸಿ, ಈ ಹವನ ಮಾಡಿಸಿ, ಈ ಹೋಮ ಮಾಡಿಸಿ ಅಂತ ಖಂಡಿತವಾಗ್ಲೂ ಕೂಡ ಹೇಳಲ್ಲ. ಬಹಳ ಸಿಂಪಲ್ ಪರಿಹಾರಗಳು. ಮನೆ ದೇವರನ್ನು ಪೂಜೆ ಮಾಡಿ, ಮನೆ ದೇವರನ್ನು ಮನಸ್ಸಲ್ಲಿಡಿ, ಇಷ್ಟು ದೇವರನ್ನು ಪೂಜೆ ಮಾಡಿ. ಆದಷ್ಟು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ವರ್ಷಕ್ಕೋ 6 ತಿಂಗಳಿಗೋ ಒಂದು ಸಲ ಹೋಗಿ ಹನುಮಾನ್ ಚಾಲಿಸವನ್ನು ಪಠಿಸ್ತಾ ಬನ್ನಿ. ಮತ್ತು ವ್ಯಾಯಾಮ ಮಾಡಿ, ಮನಸ್ಸನ್ನು ಹತೋಟಿಯಲ್ಲಿಟ್ಕೊಳ್ಳಿ. ಇದಕ್ಕಿಂತ ಇನ್ನೊಂದಿಷ್ಟು ಪರಿಹಾರಗಳು ಖಂಡಿತವಾಗ್ಲೂ ಕೂಡ ಅವಶ್ಯಕತೆ ಇಲ್ಲ. ಓವರಾಲ್ ಆಗಿ ನಾನು ಹೇಳ್ದಂಗೆ ಕುಂಭರಾಶಿಯವರಿಗೆ ಬಹಳ ಚೆನ್ನಾಗಿದೆ. ನಿಂತಿದ್ದಂತಹ ಕೆಲಸಗಳು, ಆಗದೇ ಇದ್ದಂತಹ ಕೆಲಸಗಳು ಎಲ್ಲವೂ ಕೂಡ 2025 ಪೂರ್ಣ ಆಗುತ್ತೆ. ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಮದುವೆ ಪ್ರಸ್ತಾಪಗಳು ಹುಡ್ಕೊಂಡು ಬರುತ್ತೆ. ವಿಶೇಷವಾಗಿ ವ್ಯಾಪಾರಿಗಳಿಗೆ ಸಾಕಷ್ಟು ಲಾಭದಾಯಕ. ಹೊಸ ಗ್ರಾಹಕರ ಆಗಮನ ಆಗುತ್ತೆ. ವ್ಯಾಪಾರದಲ್ಲಿ ಲಾಭ ಹೆಚ್ಚಾಗುತ್ತೆ. ಅದರ ಜೊತೆಗೆ ಆತ್ಮವಿಶ್ವಾಸ ಕೂಡ ಹೆಚ್ಚಾಗುತ್ತೆ. ಇದಿಷ್ಟು ಕುಂಭರಾಶಿಯವರ ವರ್ಷ ಭವಿಷ್ಯ 2025 ಯಾವ್ಯಾವ ತಿಂಗಳು ಹೇಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ. ಮತ್ತೊಂದಷ್ಟು ಮಾಹಿತಿ ಬೇಕು, ಜಾತಕವನ್ನು ಪರಿಶೀಲನೆ ಮಾಡಬೇಕು ಅಂತ ಹೇಳಿದ್ರೆ ಡಾಕ್ಟರ್ ಸುರೇಶ್ ಗುರೂಜಿಯವರನ್ನು ಸಂಪರ್ಕ ಮಾಡಿ. ಧನ್ಯವಾದ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ನಮಸ್ಕಾರ.